ಸ್ಪೆಷಲ್ ಡೇಸಲ್ಲಿ ಏನಾದರೂ ಸ್ವೀಟಾಗಿ ಮಾಡಬೇಕು ಅಂದರೆ ಈ ರೀತಿ ಸ್ವೀಟ್ ರೈಸ್ ಮಾಡಿ, ಸಿಹಿಯಾಗಿರುತ್ತೆ, ಅನ್ನ ಅದ್ಭುತವಾಗಿರುತ್ತೆ. ಹಾಗೆ ನಿಮ್ಮ ಮಕ್ಕಳ ಲಂಚ್ ಬಾಕ್ಸ್ಗೆ ಯಾವಾಗಲೂ ಒಂದೇ ರೀತಿ ಹಾಕಿ ಬೇಜಾರಾಗ್ತಾ ಇದೆ, ಅವ್ರಿಗೂ ಸಿಹಿಯಾಗಿ ಏನಾದರೂ ಕೊಡಬೇಕು ಅಂದರೆ ಇದೊಂದು ಬೆಸ್ಟ್ ಆಪ್ಷನ್. ಇನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಸಿಹಿ ಅನ್ನ ಮಾಡೋದಕ್ಕೆ ಮೊದಲು ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬೆಚ್ಚಗಾದ ಮೇಲೆ ಗರಂ ಮಸಾಲೆನ ಸೇರಿಸ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಕಲ್ಪಾಸಿ ಏನಿದೆ ಗರಂ ಮಸಾಲೆಯನ್ನು ಸೇರಿಸ್ಬೋದು. ಅದಾದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬಾದಾಮನ್ನು ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಆ ಗರಂ ಮಸಾಲೆ ಹಾಗೆ ಬಾದಾಮ್ ಪೀಸಸ್ ಚೆನ್ನಾಗಿ ಹುರಿದಾಗಿದೆ ಅಂದಾಗ ಕೊಬ್ಬರಿನ ಈ ರೀತಿ ತೆಳ್ಳಿಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಅದನ್ನು ಲಾಸ್ಟಿಗೆ ಸೇರಿಸಿದ್ದೀನಿ. ಬಾದಾಮ್ ಒಂದು 90% ಆಗಿದೆ ಅಂದಾಗ, ಯಾಕೆ ಅಂದರೆ ಈ ಕೊಬ್ಬರಿ ಬೇಗ ಕೆಂಪಾಗಿ ಹೋಗ್ಬಿಡುತ್ತೆ. ಈಗ ಕೊಬ್ಬರಿ ಬಾದಾಮು ಎಲ್ಲ ಚೆನ್ನಾಗಿ ಕೆಂಪಾಗಿದೆ ಅಂದಾಗ ಇವಾಗ ನಾನು ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. 1 ಕಪ್ಪಿನಷ್ಟು ಬಾಸ್ಮತಿ ಅಕ್ಕಿನ 30 ನಿಮಿಷ ನೀರಿನಲ್ಲಿ ಮೊದಲೇ ನೆನೆಸಿಟ್ಟಿದ್ದೆ. ನೆನೆಸಿರೋ ಅಂಥ ಅಕ್ಕಿನ ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಹಾಕಿದರೆ ಏನು ವಿಶೇಷ ಅಂದರೆ ಅದು ಅಕ್ಕಿ ಸ್ವಲ್ಪ ಉದ್ದಕ್ಕೆ ಇರುತ್ತೆ, ಅನ್ನ ಉದ್ದುದ್ವಾಗಿ ಬರುತ್ತೆ, ಹಾಗೆಯೇ ಒಂದು ಘಮ ಅಂತ ಸುವಾಸನೆ ಇರುತ್ತೆ. ಬೇಡ ಅಂದರೆ ನೀವು ಮಾಮೂಲಿ ಸೋನಾ ಮಸೂರಿ ಅಕ್ಕಿ ಸೇರಿಸ್ಬೋದು, ಜೀರಾ ಅಕ್ಕಿನ ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ನೆನೆಸಿರೋಂಥ ಬಾಸ್ಮತಿ ಅಕ್ಕಿನ ಇದ್ರ ಜೊತೆಗೆ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಇದನ್ನ ಬಾಡಿಸೋಣ. ಆ ತುಪ್ಪದಲ್ಲಿ ಅಕ್ಕಿನೂ ಸಹ ಸ್ವಲ್ಪ ಬಾಡ್ಕೋಬೇಕು. ಆವಾಗ ಏನಾಗುತ್ತೆ, ಘಮ ಅಂತ ಸುವಾಸನೆ ಬರುತ್ತೆ. ಅನ್ನ ಬೇಯಿಸಿದಾಗ ಅದು ಉದುದ್ರಾಗಿರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 3/4 ಕಪ್ಪಿನಷ್ಟು ಸಕ್ಕರೆ ಸೇರಿಸ್ತೀನಿ. ಸಕ್ಕರೆ ಕರೆಕ್ಟಾಗಿರುತ್ತೆ. ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಸೇರಿಸ್ಬೋದು. ಅದು 1 ಕಪ್ಪಿನಷ್ಟು ಅಕ್ಕಿಗೆ 3/4 ಕಪ್ಪಿನಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ. ಸಕ್ಕರೆ ಹಾಕಿ ಒಂದು 20 ಸೆಕೆಂಡ್ ಮಿಕ್ಸ್ ಮಾಡೋಣ. ಅದಾದಮೇಲೆ ಕೇಸರಿ ಹೂವಿನ ನೀರನ್ನ ಸೇರಿಸ್ತಾ ಇದ್ದೀನಿ. 1 ಪಿಂಚಿನಷ್ಟು ಕೇಸರಿ ಹೂವನ್ನು ಕುದಿಯೋಂಥ ನೀರಿಗೆ ನೆನೆಸಿಟ್ಕೊಂಡಿದೆ. ಈಗ 1 ಕಪ್ಪಿನಷ್ಟು ಅಕ್ಕಿಗೆ 1.5 ಕಪ್ಪಿನಷ್ಟು ನೀರನ್ನ ಸೇರಿಸಿದ್ದೀನಿ. ಕೇಸರಿ ಹೂವಿನ ನೀರಿನ ಅಳತೆನೂ ಸಹ ನಾನು ಸೇರಿಸ್ಕೊಂಡಿದ್ದೀನಿ, 1.5 ಕಪ್ಪಿನಷ್ಟು ನೀರು. ಈ ಕೇಸರಿ ಹೂವನ್ನು ಏನಕ್ಕೆ ಹಾಕ್ತೀವಿ ಅಂದರೆ ಒಂದು ಘಮ ಅಂತ ಸುವಾಸನೆ ಬರುತ್ತೆ, ಒಂದು ಕಲರ್ ಬರುತ್ತೆ, ಬಣ್ಣ ಬರುತ್ತೆ. ಕೇಸರಿ ಹೂ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಆರ್ಟಿಫಿಷಿಯಲ್ ಕಲರ್ನ ಸೇರಿಸ್ಬೋದು, ಇಲ್ಲ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ಬೋದು. ಮತ್ತು ಲಾಸ್ಟಿಗೆ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಹಾಕೋಂಥ ಸಾಮಗ್ರಿಗಳನ್ನೆಲ್ಲ ಹಾಕಾಗಿದೆ. 1 ಲೋಟ ಅಕ್ಕಿ, 3/4 ಲೋಟದಷ್ಟು ಸಕ್ಕರೆ, ಹಾಗೆ 1.5 ಲೋಟದಷ್ಟು ನೀರು ಕರೆಕ್ಟಾಗಿ ಬರುತ್ತೆ. ಈಗೆಲ್ಲ ಹಾಕಿದ ಮೇಲೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಬೇಯಿಸಿದೆ ಸಾಕಷ್ಟೇ. ಈ ಅನ್ನ ಕರೆಕ್ಟಾಗಿ ಬೆಂದಿರುತ್ತೆ. ವಿಶೇಷವಾದಂಥ ದಿನಗಳಲ್ಲಿ ಮಾಡೋದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಸ್ವೀಟ್ ರೆಸಿಪಿ ಇದು. ಇದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅನ್ನ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಉದ್ದುದ್ದವಾಗಿದೆ, ಅರಳಿದೆ, ಹಾಗೆಯೇ ಕಟ್ಟಾಗಿಲ್ಲ. ಈಗ ಬಿಸಿ ಇರಬೇಕಾದ್ರೇ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಡ್ರೈ ಗ್ರೇಪ್ಸನ್ನು ಸೇರಿಸ್ತಾ ಇದ್ದೀನಿ. ಆ ಬಿಸಿನಲ್ಲಿ ಅದು ಸಾಫ್ಟಾಗಿ ಹೋಗ್ಬಿಡುತ್ತೆ, ಅದನ್ನ ತುಪ್ಪದಲ್ಲಿ ಹುರಿಯೋಂಥ ಅವಶ್ಯಕತೆ ಇಲ್ಲ. ಈಗ ಲೈಟಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂತಹ ಸ್ವೀಟ್ ರೈಸ್ ರೆಡಿ. ಈ ಸೂಪರ್ ಆಗಿರೋಂತಹ ಸ್ವೀಟ್ ರೈಸ್ನ ನೀವು ಹಬ್ಬ ಹರಿದಿನದಲ್ಲಿ ಮಾಡಬಹುದು, ಸಿಹಿ ತಿನ್ನಬೇಕು ಅಂದರೆ ಮಾಡ್ಬೋದು. ಮಕ್ಕಳಿಗೆ ವಿಶೇಷವಾಗಿ ಏನಾದರೂ ಮಾಡಿಕೊಡ್ಬೇಕಾ, ಡಿಫ್ರೆಂಟ್ ಆಗಿರಬೇಕು ಅಂತಂದರೆ ಇದೊಂದು ಎಕ್ಸಲೆಂಟ್ ಆದಂಥ ರೆಸಿಪಿ. ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.